ಎಲ್ರಿಗೂ ಶುಭ ಮಧ್ಯಾಹ್ನ. ನಾನು ಲಕ್ಷ್ಮೀ ಜಾನ್ಸಿ ಭಟ್, ನಮ್ಮೂರು ಹೊನ್ನಾವರದ ಕರ್ಕಿ, ಇರೋದು ಬೆಂಗಳೂರಿನಲ್ಲಿ. ನಾನಿವತ್ತು ಅಮೂಲ್ ಕನ್ನಡ ಪೇಜ್ಗಾಗಿ ಪೋಹಾ ಚಿಕ್ಕಿ ಅಂದರೆ ಅವಲಕ್ಕಿ ಚಿಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಾಮೂಲಾಗಿ ನಾವು ಶೇಂಗಾ ಚಿಕ್ಕಿಯನ್ನು ಮಾಡ್ತೀವಿ. ಶೇಂಗಾ ಬದಲಿಗೆ ನಾನು ಅವಲಕ್ಕಿಯಿಂದ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕರಂ ಕುರುಮ್ ಅಂತ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಅಮೂಲ್ ಪ್ರಾಡಕ್ಟಲ್ಲಿ ಅಮೂಲ್ ಆರ್ಗ್ಯಾನಿಕ್ ಪೋಹಾ ಅಂದರೆ ಸಾವಯವ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ದಪ್ಪನಾಗಿರುವಂಥ ಅವಲಕ್ಕಿ, ಹಲ್ಲಿದ್ದವರಿಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಇದನ್ನು ಹುರಿದವಾಗ. ಹಾಗೆ ಅಮೂಲ್ ಆರ್ಗ್ಯಾನಿಕ್ ಶುಗರ್, ಇದು ಸಾವಯವ ಸಕ್ಕರೆ ಆಗಿರುತ್ತೆ. ಯಾವುದೇ ಬ್ಲೀಚ್ ಮಾಡದೇ ಇರುವಂತಹ ಸಕ್ಕರೆ ಆಗಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಅಮೂಲ್ ಪ್ಯೂರ್ ಘೀ ಅಂದರೆ ಶುದ್ಧವಾದ ತುಪ್ಪವನ್ನು ಬಳಸ್ತಾ ಇದ್ದೀನಿ. ಇವೆಲ್ಲನ್ನ ಬಳಸ್ಕೊಂಡು ನಾನಿವತ್ತು ಚಿಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕಾಗಿ ನಾನು ಇಲ್ಲಿ ಸುಮಾರು 1 ಕಪ್ ಆಗುವಷ್ಟು ಅವಲಕ್ಕಿ, ಸುಮಾರು 3/4 ಕಪ್ ಆಗುವಷ್ಟು ಸಕ್ಕರೆ, ಅದಕ್ಕೆ ರುಚಿಗೆ ಹೆಚ್ಚಿಗೆ ಮಾಡೋಕ್ಕೆ ಗೋಡಂಬಿ, ಕೊಬ್ಬರಿ ಮತ್ತು ಕುಂಬಳ ಬೀಜ ಅಂತೀವಲ್ಲ, ಪಂಪ್ಕಿನ್ ಸೀಡ್ಸ್, ಮತ್ತು ಸೋಯಾಬೀನ್ ಸೀಡ್ಸ್ ಮತ್ತು ಎಳ್ಳನ್ನು ತಗೊಂಡಿದ್ದೀನಿ. ಹಾಗೆ ತುಪ್ಪನೂ ಬೇಕು. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಕಾವಲಿಯಲ್ಲಿ ಮೊದಲಿಗೆ ನಾವು ಅವಲಕ್ಕಿಯನ್ನು ಹುರ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಯಾವುದೇ ಅವಲಕ್ಕಿ ಆದರೂ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿಯನ್ನು ನಾವು ಕೆಂಪಗಾಗೋ ತನಕ ಅಂದರೆ ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಸಣ್ಣ ಉರಿಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬಣ್ಣ ಬದಲಾಗಿ ಬರುತ್ತೆ. ಶೇಂಗಾ ಚಿಕ್ಕಿ ಮಾಡೋದು ಗೊತ್ತು. ನಾನು ಇದಕ್ಕೆ ಶೇಂಗಾವನ್ನು ಹಾಕದೆ ಉಳಿದ ಸಾಮಗ್ರಿಗಳನ್ನೆಲ್ಲ ಹಾಕಿ ಚಿಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಗೆ ನಾವು ಇದರಲ್ಲಿ ಈ ಅವಲಕ್ಕಿಯಲ್ಲಿ ಅವಲಕ್ಕಿ ಮನೋಹರ ಅಂತ ಮಾಡ್ತೀವಿ, ಅದನ್ನು ತೋರಿಸೋಣ ಅಂದ್ಕೊಂಡಿದ್ದೆ. ಆದರೆ ಈಗ ಸಮಯದ ಅಭಾವ ಇರೋದ್ರಿಂದ ನಾನಿವತ್ತು ಬರೀ ಈ ಚಿಕ್ಕಿ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಸಕ್ಕರೆಯನ್ನು ಹಾಕಿ ತೆಂಗಿನಕಾಯಿ ಮತ್ತು ಸಕ್ಕರೆಯನ್ನು ಹಾಕಿ ಪಾಕ ಬರೆಸಿ ಮಾಡುವಂಥದ್ದು. ಇದು ಬರೇ ಸಕ್ಕರೆಯನ್ನು ಹಾಕಿ ಕ್ಯಾರಮಲೈಸ್ ಅಂತೀವಲ್ಲ, ಆ ರೀತಿ ಮಾಡಿ ಮಾಡುವಂತಹ ಚಿಕ್ಕಿ ಆಗಿರುತ್ತೆ. ಚಿಕ್ಕಿ ಮಾಡೋಕ್ಕೆ ಬೆಲ್ಲನೂ ಉಪಯೋಗಿಸ್ತಾರೆ. ಅದನ್ನು ನಾನಿಲ್ಲಿ ಈ ಆರ್ಗ್ಯಾನಿಕ್ ಸಕ್ಕರೆಯನ್ನು ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಹುರುವಾಗ ಅದರ ಘಮ ಚೆನ್ನಾಗಿರುತ್ತೆ ಮತ್ತು ಬಣ್ಣ ಬದಲಾಗೋದಿಲ್ಲ. ಸ್ವಲ್ಪ ದಪ್ಪನಾಗಿರೋ ಅವಲಕ್ಕಿ ಆಗಿದ್ರಿಂದ ಸ್ವಲ್ಪನೇ ಹಾಕೋಬೇಕು. ನಾನಿಲ್ಲಿ ಸ್ವಲ್ಪನೇ ತಗೊಂಡಿರೋದ್ರಿಂದ ಒಂದೇ ಸಲ ಹಾಕಿದ್ದೀನಿ. ಇಲ್ಲಾಂದರೆ ನೀವು ಜಾಸ್ತಿ ಮಾಡೋದಾದರೆ 2-3 ಸಲ ಹಾಕ್ಕೊಂಡು ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಈ ಅಮೂಲ್ ಸಾಮಗ್ರಿಗಳೆಲ್ಲ ನಮಗೆ ಆನ್ಲೈನಲ್ಲಿ ಸಿಗ್ತವೆ. ಇವೆಲ್ಲ ಅಂಗಡಿಯಲ್ಲಿ ಸಿಗೋದು ಕಡಿಮೆ. ನಗರದಲ್ಲಿರುವವರಿಗಂತೂ ಸುಲಭವಾಗಿ ಆನ್ಲೈನಲ್ಲಿ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ. ಕೆಲವೊಂದು ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ನಮಗೆ ಬಿಗ್ ಬಜಾರ್ ಅಂತ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಸಿಗತ್ತೆ. ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಹೆಚ್ಚಾಗಿ ಆನ್ಲೈನಲ್ಲೇ ಸಿಗೋದು ಜಾಸ್ತಿ. ಅಮೂಲ್ ಕನ್ನಡ ಪೇಜ್ನಲ್ಲಿ ನಮಗಾಗಿ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳಬೇಕು. ನಮಗೆ ಹುರಿತಾ ಅವಲಕ್ಕಿ ಘಮ ಬರ್ತಾ ಹೋಗುತ್ತೆ. ಅವು ನಾವು ಕೈಯಿಂದ ಮುಟ್ಟಿ ನೋಡಿದವಾಗ ಗರಿ ಗರಿ ಆಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಬಾಣಲೆಯಿಂದ ತೆಗಿಬೇಕು. ಇದಕ್ಕೆ ನಾನು ಪರಿಮಳ ಜಾಸ್ತಿ ಆಗೋಕ್ಕೆ ಅಮೂಲ್ ತುಪ್ಪವನ್ನು ಸ್ವಲ್ಪ ಉಪಯೋಗಿಸ್ತೀನಿ. ಅಮೂಲ್ ತುಪ್ಪವನ್ನು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪವನ್ನು ಇದಕ್ಕೆ ಹಾಕೊಳ್ಳೋಣ, ಪರಿಮಳ ಜಾಸ್ತಿ ಇರುತ್ತೆ ಅಂತ. ಅವಲಕ್ಕಿ ಅಂದರೆ ಸುಧಾಮ್ನ ಅವಲಕ್ಕಿ ಅಂತ ಹೆಸರು. ಗರಿ ಗರಿ ಆಗೋ ತನಕ ಹುರಿಬೇಕು, ಇಲ್ಲಾಂದರೆ ಅದು ಮೆದುವಾಗಿ ಶೇಂಗಾ ಚಿಕ್ಕಿಯಲ್ಲಿ ಚೆನ್ನಾಗಿರೋದಿಲ್ಲ.
ನಾವು ಇದೇ ರೀತಿ ಚೂಡುವನ್ನು ಮಾಡ್ಕೋಬಹುದು. ಇದನ್ನು ಕರಿದ್ರೆ ಅವಲಕ್ಕಿ ಚೂಡುವ ಮಾಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇದು ಮುಟ್ಟಿ ನೋಡಿದಾಗ ನಮಗೆ ಗರಿ ಗರಿಯಾಗಿ ಬರಬೇಕು. ಇನ್ನೂ ಗರಿ ಗರಿ ಆಗಿಲ್ಲ, ಬಣ್ಣ ಬದಲಾಗ್ತಾ ಬರುತ್ತೆ. ಆಗ ಇದನ್ನು ಪ್ಲೇಟಿಗೆ ತೆಗೆದಿಟ್ಕೊಂಡು ಆಮೇಲೆ ಸಕ್ಕರೆಯನ್ನು ಕ್ಯಾರಮಲೈಸ್ ಮಾಡಬೇಕು. ನೋಡಿ, ಸಣ್ಣ ಉರಿಯಲ್ಲಿ ಹುರಿದ್ರೂ ಈ ಚಿಕ್ಕ ಚಿಕ್ಕ ಅವಲಕ್ಕಿ ಇರೋದು ಕೆಂಪಗಾಗಕ್ಕೆ ಬರ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಸಣ್ಣ ಉರಿಯಲ್ಲಿ ಇದನ್ನು ನಿಧಾನವಾಗಿ ಹುರಿಬೇಕು. ಹುರಿತಾ ಹುರಿತಾ ಇದು ಗರಿ ಗರಿಯಾಗಿ ಸ್ವಲ್ಪ ಉಬ್ಬಿ ಬರುತ್ತೆ. ನೋಡಿ, ಸಣ್ಣದಾಗಿರೋ ಅವಲಕ್ಕಿ ಕೆಂಪಗಾಗ್ಬಿಡುತ್ತೆ. ಹಾಗಾಗಿ ನಾವು ಸಣ್ಣ ಉರಿಯಲ್ಲಿ ಹುರಿತಾ ಇರಬೇಕು. ಇದೀಗ ಗರಿ ಗರಿಯಾಗಿ ಬರ್ತಾ ಇದೆ. ಹಾಗಾಗಿ ನಾನು ಇದನ್ನು ಬಾಣಲೆಯಿಂದ ತೆಗಿತೀನಿ. ಆರಿದ ಮೇಲೆ ಅದು ಗರಿಯಾಗಿದ್ದು ಸರಿಯಾಗಿ ಗೊತ್ತಾಗುತ್ತೆ. ಸಾಕಿದ್ದು. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತೀನಿ. ಹಾಗೆ ಇದೇ ಬಾಣಲಿಯಲ್ಲಿ ನಾನು ಕೊಬ್ಬರಿ, ಇದನ್ನೆಲ್ಲ ನಿಮ್ಮ ಅವಶ್ಯಕತೆಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋಬಹುದು. ಹಾಗೆ ಗೋಡಂಬಿ, ಈ ಸೋಯಾಬೀನ್ ಸೀಡ್ಸು, ಎಳ್ಳು ಮತ್ತು ಈ ಪಂಪ್ಕಿನ್ ಸೀಡ್ಸ್, ಇದೆಲ್ಲ ರುಚಿಗೆ ಹಾಕಿರೋದು. ಇವನ್ನೆಲ್ಲ ನೋಡಿ ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕು. ಇದು ಕಾವಲಿ ಹಾಕ್ಕೊಂಡಿದ್ದೆ ಬಾಣಲೆ. ನಾನು ಉರಿಯನ್ನು ಆರಿಸ್ಬಿಡ್ತೀನಿ, ಯಾಕೆಂದರೆ ಇದು ದಪ್ಪ ಕಾವಲಿ ಬಾಣಲೆ ಆಗಿರೋದ್ರಿಂದ ಬೇಗ ಬಿಸಿಯಾಗಿ ಬರುತ್ತೆ. ನೋಡಿ, ಎಳ್ಳೆಲ್ಲ ಚಿಕ್ಕ ಚಿಕ್ಕಿ ಆಗ್ತಾ ಇದೆ. ದಪ್ಪ ಬಾಣಲೆ ಆಗಿರೋದ್ರಿಂದ ಬೇಗನೆ ಬಿಸಿಯಾಗಿರೋದು ತಣಿಯೋದಿಲ್ಲ. ಇದನ್ನು ಹುಡ್ಕೊಂಡು ಎಳ್ಳೆಲ್ಲ ಹುಡುಗಿ ಬಂದಿದೆ. ಇದನ್ನು ಇದೇ ಬಾಣಲಿಗೆ ತೆಗೆದಿಟ್ಕೊತೀನಿ. ಇದೇ ಕಾಲಕ್ಕೆ ತೆಕ್ಕೊಂಡು ತೆಗೆದಿಟ್ಕೊತೀನಿ. ನಾನು ಇದೇ ಬಾಣಲಿಯಲ್ಲಿ ಸಕ್ಕರೆ ಪಾಕ ಮಾಡ್ತಾ ಇರೋದ್ರಿಂದ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಇದು ಹುರಿದಿದ್ದು ಬಿಸಿ ಇದ್ರೂ ಪರವಾಗಿಲ್ಲ. ನೋಡಿ, ಈಗ ನೋಡಿ ಅವಲಕ್ಕಿ ಗೊತ್ತಾಗುತ್ತೆ ನಮಗೆ ಹುರಿದಿದ್ದು. ಆರಿದ ಮೇಲೆ ಇದು ಚೆನ್ನಾಗಿ ಗರಿ ಗರಿಯಾಗಿರುತ್ತೆ. ಬಿಸಿ ಇರುವಾಗ ಗೊತ್ತಾಗೋಲ್ಲ. ಇದು ಬಿಸಿ ಇದ್ರೂ ಪರವಾಗಿಲ್ಲ. ನಾನೀಗ ಇದಕ್ಕೆ ಈ ಬರೇ ಬಾಣಲೆಗೆ ಈ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಏನನ್ನು ಬೆರೆಸೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಸುಮಾರು 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. ತುಂಬ ಸಕ್ಕರೆ ಹಾಕಿದ್ರೂ ತುಂಬ ಸಿಹಿಯಾಗಿ ಬರುತ್ತೆ. ಆನ್ಲೈನಲ್ಲಿ ಯಾರ್ಯಾರಿದ್ದೀರಾ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಯಾರಿದ್ದೀರಾ ಕಮೆಂಟ್ ಹಾಕಿದರೆ ನೀವು ಯಾರು ಅಂತ ನನಗೆ ಗುರುತಿಸಿ ಮಾತಾಡೋಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಸಣ್ಣ ಉರಿಯಲ್ಲಿ ಇದು ಪಾಕ ಬರುತ್ತೆ. ಅಂದರೆ ಸಕ್ಕರೆ ಈ ರೀತಿಯಾಗಿರೋದು ಕ್ಯಾರಮೆಲೈಸ್ ಆಗೋದು ಅಂತ ಅಂತಾರೆ. ಬೆಲ್ಲನಾದರೂ ಅಷ್ಟೇ. ಬೆಲ್ಲನಾದರೆ ಚಿಕ್ಕಿ ಬೆಲ್ಲ ಅಂತಲೇ ಬೇರೆ ಸಿಗತ್ತೆ. ನಮ್ಮ ಜೋನಿ ಬೆಲ್ಲದಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದನ್ನು ನಾವು ಈ ಅವಲಕ್ಕಿ ಮನೋಹರ ಮಾಡೋಕ್ಕೆ ಉಪಯೋಗಿಸೋಕ್ಕೆ ಚೆನ್ನಾಗಿರುತ್ತೆ. ಇದು ಆರ್ಗ್ಯಾನಿಕ್ ಸಕ್ಕರೆ ಆಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ.
ಬೇಗನೂ ಸಕ್ಕರೆ ಬಿಸಿಯಾಗಿ ಬರುತ್ತೆ. ಅಮೂಲ್ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಘಮನೂ ಚೆನ್ನಾಗಿರುತ್ತೆ ಮತ್ತು ಈ ಸಕ್ಕರೆ ಪಾಕ ತಡನೂ ಹಿಡಿಯೋದಿಲ್ಲ. ಸಣ್ಣ ಉರಿಯಲ್ಲಿ ಮಾಡ್ತಾ ಇರಬೇಕು. ಇದೊಂದು ತಾಳ್ಮೆಯ ಕೆಲಸ. ನಾವು ನೀರನ್ನು ಹಾಕಿದರೆ ಪಾಕ ಬೇಗನೆ ಬರುತ್ತೆ. ಆದರೆ ಇದು ನೀರನ್ನು ಹಾಕದೇನೆ ಸಕ್ಕರೆಯನ್ನು ಕರಗಿಸುವ ವಿಧಾನ. ಇದರಿಂದ ತುಂಬ ರೀತಿಯ ಉಂಡೆಗಳನ್ನು ಮಾಡ್ತಾರೆ. ಸಣ್ಣ ಉರಿಯಲ್ಲಿ ಮಾಡ್ತಾ ಇದ್ರೆ ಇದು ಮುದ್ದೆಗೆಟ್ಟಿ ಆಮೇಲೆ ಕರಗ್ತಾ ಹೋಗುತ್ತೆ. ಕರಗದವಾಗ ನಾವು ಈ ಸಾಮಗ್ರಿಗಳನ್ನೆಲ್ಲ ಹಾಕಿ ಬೇಗನೆ ಅದನ್ನು ಹಲ್ವಾ ಥರ ಕಟ್ ಮಾಡೋಕ್ಕೆ ಹರಡ್ಕೋಬೇಕಾಗತ್ತೆ. ನಾನಿಲ್ಲಿ ಇದನ್ನು ಮಾಡುವ ಪ್ಲೇಟಿಗೆ ಮೊದಲಿಗೆ ತುಪ್ಪವನ್ನು ಹಾಕಿಟ್ಕೊತೀನಿ. ತುಪ್ಪವನ್ನು ಸವರಿಟ್ಕೊಂಡ್ರೆ ನಮಗೆ ಬೇಗನೆ ಹರಡೋಕ್ಕೆ ಆಗುತ್ತೆ. ನೋಡಿ, ಸಕ್ಕರೆ ಇದೇ ರೀತಿ ಕರಗ್ತಾ ಹೋಗಬೇಕು. ಮೊದಲೇ ಹೇಳ್ದಂಗೆ ಇದೊಂದು ತಾಳ್ಮೆಯ ಕೆಲಸ ಆಗಿರುತ್ತೆ. ಮುದ್ದೆ ಮುದ್ದೆ ಆದಂಗೆ ಅನಿಸುತ್ತೆ, ಆದರೆ ಆಮೇಲೆ ಕರಗ್ತಾ ಹೋಗುತ್ತೆ. ಈ ಕ್ಯಾರಮೆಲೈಸ್ ಮಾಡೋ ಈ ಪಾಕದಿಂದ ಅನೇಕ ರೀತಿಯ ಅಡುಗೆಗಳಲ್ಲಿ ಮಾಡ್ತಾರೆ. ಸೋನ್ ಪಾಪಡಿ ಮಾಡ್ಬೋದು, ಹಾಗೆ ನಾವು ಚರ್ಮುರಿ ಉಂಡೆ, ಖಾರ ಶೇವನ ಉಂಡೆ, ಗರಿಗರಿಯಾಗಿರುವಂಥ ಉಂಡೆಯನ್ನು ಅಂದರೆ ಕರಂ ಕುರುಮ್ ಅಂತ ತಿನ್ನೋಕೆ, ಎಳ್ಳುಂಡೆ, ಇದೆಲ್ಲ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಕ್ಕರೆ ಬಿಡಿ ಬಿಡಿಯಾಗಿದ್ದು ಈಗ ಮುದ್ದೆ ಆಗ್ತಾ ಇದೆ. ಮುದ್ದೆ ಆಗಿದ್ದು ಹಾಗೆ ನಿಧಾನಕ್ಕೆ ಕರಗ್ತಾ ಹೋಗುತ್ತೆ. ನೋಡಿ, ಸಕ್ಕರೆಯನ್ನು ಇಲ್ಲಿ ಇದಕ್ಕೆಲ್ಲ ಇಟ್ಕೊಂಡಿದ್ದನ್ನೆಲ್ಲ ಕೈ ಬಿಟ್ಕೊಂಡ್ರೆ ಆಮೇಲೆ ನಮಗೆ ಪಾಕ ಮಾಡುವಾಗ ಸುಲಭವಾಗುತ್ತೆ. ಕಾವಲಿಗೆ ತಾಗುವಷ್ಟು ಮಾತ್ರ ಬಿಸಿ ಆಗಿರಬೇಕು. ಈ ಲೈವ್ ಅಡುಗೆಯನ್ನು ಲೈವಲ್ಲಿ ಯಾರಾದರೂ ಬಂದರೆ ಆಗಲೇ ನೋಡಿ ನಮಗೆ ಗೊತ್ತಾಗಿರುವಂಥ ಕಮೆಂಟು ಅಥವಾ ನಮಗೆ ಅಲ್ಲೇನಾದರೂ ತಪ್ಪು ಒಪ್ಪುಗಳಿದ್ದ ಕಮೆಂಟ್ಗಳನ್ನು ಅಪ್ರಿಸಿಯೇಟ್ ಮಾಡೋದು ಯಾವ ರೀತಿ ಬೇಕಿದ್ರೂ ಮಾಡಬಹುದು. ಇಲ್ಲ ಅಂದರೆ ಈ ವಿಡಿಯೋ ಹಾಗೆ ಅಮೂಲ್ ಕನ್ನಡ ಪೇಜ್ನಲ್ಲಿ ಇರುತ್ತೆ, ಅದನ್ನು ಯಾವಾಗ ಬೇಕಿದ್ರೂ ನೋಡ್ಬೋದು. ನೋಡಿ, ಈ ಸಕ್ಕರೆ ಮುದ್ದೆ ಮುದ್ದೆ ಆಗಿ ನೀರಾಗಿ ಬರ್ತಾ ಹೋಗುತ್ತೆ. ಸಂಪೂರ್ಣ ನೀರಿನಂತ ಆದಮೇಲೆ ನಾವು ಹುರಿದಿಟ್ಕೊಂಡಿರೋ ಸಾಮಗ್ರಿಗಳನ್ನು ಹಾಕಿ ಬೇಗನೆ ಈ ತುಪ್ಪ ಸವರದ ಪ್ಲೇಟಿಗೆ ಹಾಕಬೇಕಾಗತ್ತೆ. ಮೊದಲಿಗೆ ನಮಗೆ ಮುದ್ದೆ ಮುದ್ದೆ ಆಗಿದೆ ಅನಿಸುತ್ತೆ. ಇದೇ ಕಾವಲಿಯಲ್ಲಿ ಕರಗಿ ಬೆಲ್ಲದ ಪಾಕದಂತಾಗತ್ತೆ. ಒಂದು 5 ನಿಮಿಷ ಬೇಕಾಗತ್ತೆ. ಇದು ಆರ್ಗ್ಯಾನಿಕ್ ಸಕ್ಕರೆ ಆಗಿರೋದ್ರಿಂದ ನಮಗೆ ಬೆಲ್ಲದ ಬಣ್ಣನೇ ಬಂದಂಗೆ ಅನಿಸುತ್ತೆ. ಇಲ್ಲಾಂದ್ರೂ ಬಿಳೆ ಸಕ್ಕರೆನಾದ್ರೂ ಅಷ್ಟೇ, ಸ್ವಲ್ಪ ಬಣ್ಣ ಬದಲಾಗಿ ಕ್ಯಾರಮಲೈಸ್ ಆಗಿರುತ್ತೆ. ನೋಡಿ, ಈ ರೀತಿ ಇರುವಂಥದ್ದು ಕರಗಿ ನೀರಾಗಿ ಬರುತ್ತೆ. ನೋಡಿ, ತುಂಬ ಮುದ್ದೆ ಆಗಿರೋದು ಈಗ ಕರಗ್ತಾ ಬಂದಿದೆ. ಒಂದೇ ಒಂದು ಡ್ರಾಪ್ ನೀರನ್ನು ಹಾಕಿಲ್ಲ ಇದಕ್ಕೆ. ಈ ರೀತಿ ಮಾಡಿದ ಚಿಕ್ಕಿ ಗರಿಗರಿಯಾಗಿ ತಿನ್ನೋಕೆ ಹಲ್ಲಿದ್ದವರಿಗೆ ಚೆನ್ನಾಗಿರುತ್ತೆ, ಹಲ್ಲಿಲ್ಲದೆ ಇದ್ದವರಿಗೆ ಕಷ್ಟ ಇದು. ಆದರೆ ರುಚಿನೇ ಬೇರೆ ಇರುತ್ತೆ. ನಾವು ಬರ್ಫಿ ಅದೆಲ್ಲ ತಿನ್ನೋ ಬದಲಿಗೆ ಇದೊಂಥರ ಬೇರೆ ಇರುತ್ತೆ. ಶೇಂಗಾ ಚಿಕ್ಕಿ ಎಲ್ಲ ತಿಂತೀವಲ್ಲ, ಆ ರೀತಿ. ನೋಡಿ, ಸಣ್ಣ ಉರಿಯಲ್ಲಿ ಈ ಸಕ್ಕರೆ ಪಾಕ ಆಗಿ ನೀರಾದ್ಮೇಲೆ ನಾವು ಹುರಿದಿಟ್ಕೊಂಡಿರೋ ಸಾಮಗ್ರಿಯನ್ನು ಹಾಕಬೇಕು. ಸಂಪೂರ್ಣ ನೀರಾಗಿ ಒಂದು ಈ ಸಕ್ಕರೆಯ ಮುದ್ದೆ ಒಂದು ಸ್ವಲ್ಪನೂ ಇರೋದಿಲ್ಲ ಇದರಲ್ಲಿ. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ರೆ, ಇಲ್ಲಾಂದರೆ ಸೌಟಿಗೆ ಹಿಡ್ಕೊಂಡೇ ಇದ್ಬಿಡುತ್ತೆ. ಹಾಗಾಗಿ ಸೌಟಿಗೆ ಹಿಡ್ಕೊಂಡಿರೋದನ್ನು ನೀರು ಮಾಡೋಕ್ಕೆ ಹಾಕ್ಕೋಬೇಕು. ನೋಡಿ, ಕರಗ್ತಾ ಇದೆ. ಪೂರ್ತಿ ನೀರಾದ್ಮೇಲೆ ಹಾಕಬೇಕು.
ಸಕ್ಕರೆ ಕರಗಿಬಿಟ್ರೆ ಬೇಗನೆ ಆಗುವಂತಹ ತಿಂಡಿ ಇದು. ನೋಡಿ ಕರಗ್ತಾ ಇದೆ. ಸಂಪೂರ್ಣ ನೀರಾದ್ಮೇಲೆ ಹಾಕೋದು. ಇದು ಬಾಣಲೆ ದಪ್ಪ ಇರೋದ್ರಿಂದ ನಾನು ಇಷ್ಟು ನೀರಾದ ಕೂಡಲೇ ಪುರಿಯನ್ನು ಆರಿಸ್ಬಿಡ್ತೀನಿ. ಯಾಕೆಂದರೆ ಇದು ಪುರಿ ಜಾಸ್ತಿ ಆಗಿ ನಮಗೆ ಪಾಕದ ಹದ ಜಾಸ್ತಿ ಆಗಿಬಿಟ್ರೆ ನಮಗೆ ಬರ್ಫಿ ಥರ ಮಾಡೋಕ್ಕಾಗೋಲ್ಲ. ನೋಡಿ ಈಗ ಸಕ್ಕರೆ ಪೂರ್ತಿ ನೀರಾಗಿದೆ. ಈಗ ಇದಕ್ಕೆ ನಾನು ಈ ಹುರಿದಿಟ್ಕೊಂಡಿರೋ ಅವಲಕ್ಕಿ ಮತ್ತು ಗೋಡಂಬಿ ಇವೆಲ್ಲ ಮಿಶ್ರಣವನ್ನು ಹಾಕ್ತೀನಿ. ಇವೆಲ್ಲ ಮಿಕ್ಸ್ ಮಾಡಿ ಹಾಕೋಣ. ನಾನಿಲ್ಲಿ ಎಲ್ಲ ಕೊಬ್ಬರಿ ಇತ್ಯಾದಿ ಪರಿಮಳ ಇರೋದ್ರಿಂದ ಯಾವುದೇ ಪರಿಮಳದ ಸಾಮಗ್ರಿಯನ್ನು ಏಲಕ್ಕಿ ಆಗಲಿ ಯಾವುದೇ ಸಾಮಗ್ರಿಗಳನ್ನು ಹಾಕಿಲ್ಲ. ನೋಡಿ ಇವೆಲ್ಲವನ್ನು ಹಾಕಿ ಮುದ್ದೆ ಅಂತ ಆದಮೇಲೆ ನಾವು ಈ ತುಪ್ಪ ಸವರದ ಪ್ಲೇಟಿಗೆ ಹಾಕಬೇಕು. ಎಲ್ಲ ಕಡೆಗೂ ಈ ಸಕ್ಕರೆ ಪಾಕ ಅಂಟ್ಕೋಬೇಕು. ನೀವು ಬೇಕು ಅಂದರೆ ಕೈ ಬಿಸಿಗೆ ನಮ್ಮ ಕೈ ಅನುಕೂಲ ಆಗುತ್ತೆ ಅಂದರೆ ಇದನ್ನು ಉಂಡೆ ಥರನೂ ಮಾಡ್ಕೋಬಹುದು. ಆದರೆ ಉಂಡೆ ಥರ ಮಾಡೋ ಬದಲಿಗೆ ನಾನಿಲ್ಲಿ ಬರ್ಫಿ ಥರ ಮಾಡೋಕ್ಕೆ ಕಾವಲಿಗೆ ಹಾಕ್ತೀನಿ. ನೋಡಿ ಇದು ಸಕ್ಕರೆ ಪಾಕ ಎಲ್ಲ ಕಡೆನೂ ಹೊಂದ್ಕೋಬೇಕು. ಆವಾಗ ಸಕ್ಕರೆ ಪಾಕ ಎಲ್ಲೂ ಒಂದು ಕಡೆ ಜಾಸ್ತಿ ಇರೋದಿಲ್ಲ. ನೋಡಿ ತಳ ಬಿಟ್ಕೊಂಡು ಬರುತ್ತೆ. ಬೇಗನೆ ಮಾಡುವಂತಹ ಕಜ್ಜಾಯ ಅಂತ ಹೇಳ್ಬೋದು. ಅವಲಕ್ಕಿಯಿಂದ ಮಾಡಿದ್ದು ನೋಡಿದ್ದು ಕಡಿಮೆ ಇರಬಹುದು. ಹಾಗಾಗಿ ನಾನು ಅವಲಕ್ಕಿ ಚಿಕ್ಕೆಯನ್ನು ಮಾಡಿ ತೋರಿಸೋಣ ಅಂತೇಳಿ ಮಾಡ್ತಾ ಇರುವಂಥದ್ದು ಇದು. ನೋಡಿ ಈಗ ಎಲ್ಲ ಕಡೆನೂ ಹೀರ್ಕೊಂಡಿದೆ. ಇದನ್ನು ಈಗ ಈ ತುಪ್ಪ ಸವರದ ಪ್ಲೇಟಿಗೆ ಹಾಕ್ಕೋತೀನಿ. ನೋಡಿ ಇದಕ್ಕೆ ಸ್ವಲ್ಪನೂ ಹಿಡ್ಕೊಂಡೇ ಇರೋದಿಲ್ಲ. ಅಂದರೆ ಹದ ಬಂದವಾಗ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಇದಕ್ಕೆ ಹಿಡಿದು ಇರೋದನ್ನು ಇದಕ್ಕೆ ಹಾಕಿ, ಇಲ್ಲಾಂದರೆ ಇದು ಗಟ್ಟಿಯಾಗಿ ನಮಗೆ ಬಿಡಿಸೋದು ಕಷ್ಟ ಆಗುತ್ತೆ. ಆರಿದ ಮೇಲೆ ನಾವು ಬಿಸಿ ಇರುವಾಗಲೇ ಹೀಗೆ ಬಿಡಿಸ್ಕೊಂಡ್ಬಿಟ್ರೆ ವೇಸ್ಟು ಆಗೋಲ್ಲ, ಮತ್ತು ನಮ್ಮ ಈ ಚಿಕ್ಕಿನೂ ಚೆನ್ನಾಗಿ ಬರುತ್ತೆ. ಇದನ್ನು ಬಾಳೆ ಎಲೆಯಿಂದಲೂ ತಟ್ಬೋದು. ನೋಡಿ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ತಟ್ಕೋಬೇಕು. ತುಪ್ಪ ಸವರದ ಪ್ಲೇಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೋಡಿ ಈ ರೀತಿ ತಳ ಅಗಲ ಇರುವಂಥ ಪಾತ್ರೆಯಿಂದ ಈ ರೀತಿ ಒತ್ತಬೇಕು. ತುಪ್ಪ ಹಚ್ಕೊಂಡು ಮಾಡಿದರೆ ಇದಕ್ಕೆ ಅಂಟ್ಕೊಳ್ಳಲ್ಲ. ಇದು ಬೇಗನೆ ಮಾಡಬೇಕು, ಇಲ್ಲಾಂದರೆ ಇದು ಗಟ್ಟಿಯಾಗಿ ಕತ್ತರಿಸೋಕ್ಕೂ ಕಷ್ಟ ಆಗುತ್ತೆ ಮತ್ತು ಹೊಂದ್ಕೊಳ್ಳಲ್ಲ, ಚೂರು ಚೂರಾಗಿ ಬಂದುಬಿಡುತ್ತೆ. ಈ ಸಕ್ಕರೆ ಪಾಕ ಇರೋವಾಗ ಇದನ್ನೆಲ್ಲ ಮಾಡ್ಕೋಬೇಕು. ತುಪ್ಪ ಸವರದ ಪ್ಲೇಟು ಅಥವಾ ಬಾಳೆ ಎಲೆ ಅದರಿಂದ ಈ ರೀತಿ ಒತ್ತಿದರೆ ಈ ಪಾಕ ಸರಿಯಾಗಿ ಹೊಂದ್ಕೊಂಡು ಬಂದು ಕಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಆದಷ್ಟು ಜಾಗ ಬಿಡದೆ ಇದ್ದಂಗೆ ಮಾಡಿಕೊಂಡ್ರೆ ನಿಮಗೆ ಕಟ್ ಮಾಡೋಕ್ಕೆ ಸುಲಭ ಆಗುತ್ತೆ. ನೋಡಿ ಈ ರೀತಿ ಮಾಡಿಕೊಂಡ್ರಾಯ್ತು. ಇಲ್ಲಿ ತುಪ್ಪದ ಘಮ ಮತ್ತು ಇವೆಲ್ಲದರ ಘಮ ಬರ್ತಾ ಇದೆ. ಈಗ ಇದು ಬಿಸಿ ಇದೆ. ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ತುಂಬ ಆರಿದ ಮೇಲೂ ಕಟ್ ಮಾಡೋಕ್ಕಾಗಲ್ಲ, ತುಂಬ ಬಿಸಿ ಇದ್ದಾಗಲೂ ಕಟ್ ಮಾಡೋಕ್ಕಾಗಲ್ಲ. ಹದ ಇರುವಾಗ ನೋಡಿ ಈ ರೀತಿ ಸ್ವಲ್ಪ ಮೆದು ಇರುವಾಗಲೇ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಮಗೆ ಬರ್ಫಿ ಹದ ಅಥವಾ ಯಾವ ಆಕಾರದಲ್ಲಿ ಬೇಕೋ ಅದ್ರ ಕಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಲೈವಲ್ಲಿ ಯಾರು ಬಂದಿಲ್ಲ ಅನ್ಸುತ್ತೆ, ಆದರೆ ಯಾರು ನೋಡ್ತಾ ಇದ್ದಂಗೆ ಅನ್ಸುತ್ತೆ. ಆದರೆ ಯಾರು ಕಮೆಂಟ್ ಹಾಕಿದ್ರೆ ಗೊತ್ತಾಗತ್ತೆ ನೀವು ಯಾರು ಬಂದಿದ್ದೀರಾ ಅಂತ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಆರಿದ್ಮೇಲೆ ಇದು ಆ ಆಕಾರಕ್ಕೆ ಕಟ್ ಮಾಡೋಕ್ಕೆ ಬರುತ್ತೆ. ನಿಮಗೆ ಇದು ಶಬ್ದ ಕೇಳಿಸ್ತಾ ಇರ್ಬೋದು, ಈ ಅವಲಕ್ಕಿ ಗರಿಗರಿಯಾಗಿರುವಂಥದ್ದು ನಾವು ಇದು ಕಟ್ ಮಾಡುವಾಗ ಆವಾಜ್ ಬರುತ್ತೆ. ಅವಲಕ್ಕಿ ಹುರಿದಿದ್ದು ಗರಿ ಆಗಲಿಲ್ಲ ಅಂದರೆ ಮೆದು ಮೆದುವಾಗಿರುತ್ತೆ. ಈಗ ಇದು ಆಯಿತು, ಮಾರ್ಕ್ ಮಾಡಿ ಆಯಿತು. ಇದನ್ನು
ಸ್ವಲ್ಪ ಆರಲಿ ಇದು. ಇದಕ್ಕಾಗಿ ನಾನು ಕೇವಲ 3 ಸಾಮಗ್ರಿಯನ್ನು ಉಪಯೋಗಿಸಿದ್ದು. ಅವಲಕ್ಕಿ, ತುಪ್ಪ, ಸಕ್ಕರೆ, ಇದು 3 ಸಾಮಗ್ರಿಯನ್ನು ಉಪಯೋಗಿಸ್ಕೊಂಡು ರುಚಿ ರುಚಿಯಾದ ಅವಲಕ್ಕಿ ಚಿಕ್ಕಿ ಅಥವಾ ಪೋಹ ಚಿಕ್ಕಿಯನ್ನು ಮಾಡಿದ್ದೀನಿ. ಸ್ವಲ್ಪ ಆರಲಿ. ಆಯ್ತು. ಈಗ ಸ್ವಲ್ಪ ಆರಿದ ನಂತರ ಇದು ಬೇಕಾದ ಆಕಾರಕ್ಕೆ ಕಟ್ ಮಾಡೋಕ್ಕಾಗತ್ತೆ. ಮತ್ತು ಕರಂ ಕುರುಮ್ ಅಂತ ಇರುತ್ತೆ. ಈಗಲೇ ಮಾಡಿದರೆ ನೋಡಿ, ಸ್ವಲ್ಪ ಬಿಸಿ ಇರುವಾಗಲೇ ಮಾಡಿದ್ರೆ ಇದು ನಾರ್ನಾಗೆ ಇರುತ್ತೆ. ಗರಿ ಗರಿ ಆಗಿರುವಂಗಾದ್ರೆ ಸ್ವಲ್ಪ ಆರಿದ್ರೆ ಸಾಕು. ಇದಂದರೆ ಇದು ಆರಬೇಕು. ಈ ಸಕ್ಕರೆ ಪಾಕ ಇರುತ್ತಲ್ಲ ಅದು ತಣ್ಣಗಾದರೆ ಕರಂ ಕುರುಮ್ ಅಂತ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಆರಲಿ. ನಾನು ಇಲ್ಲಿ ಲೈವಲ್ಲೇ ತೋರಿಸ್ಬಿಡ್ತೀನಿ, ಇದನ್ನು ಮೊದಲೇ ಮಾಡಿಟ್ಟಿಲ್ಲ. ಸ್ವಲ್ಪ ಹೊತ್ತು ಆರಿಬಿಟ್ರೆ ಗರಿಗರಿಯಾಗಿ ಕಾಣಿಸುತ್ತೆ. ಲೈವಲ್ಲಿ ಯಾರೂ ಬಂದಿಲ್ಲ ಅಂದರೆ ಆಮೇಲೂ ನೋಡ್ಬೋದು. ನೋಡಿ, ಇದು ಈಗ ಗರಿ ಗರಿಯಾಗಿ ಬಿಟ್ಟು ಬರ್ತಾ ಇದೆ. ನೋಡಿ, ಈಗ ನಾವು ಎಲ್ಲಿ ಮಾರ್ಕ್ ಮಾಡಿದೀವೋ ಅಲ್ಲೇ ಟಕ್ ಅಂತ ಮುರಿತಾ ಇದೆ. ಅಂದರೆ ಆರಬೇಕು. ಬಿಸಿ ಇದ್ದಾಗಾದರೆ ಮುರಿಯೋದಿಲ್ಲ. ನೋಡಿ, ಇದು ನೋಡಿ, ಬಿಸಿ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಅಲ್ಲಿಗೆ ಮುರಿತಾ ಇದೆ. ಈ ರೀತಿ ನೋಡಿ, ಇದೇ ರೀತಿ. ನೋಡಿ, ಸ್ವಲ್ಪ ಆರಿದ್ರೆ ಸಾಕು. ಇದನ್ನು ನಾನೊಂದು ಪ್ಲೇಟಿಗೆ ಹಾಕ್ತೀನಿ. ನಾನು ಚೆನ್ನಾಗಿರೋದಷ್ಟೇ ತೆಗಿತೀನಿ. ಗಡಿಬಿಡಿ ಮಾಡಿಕೊಂಡ್ರೆ ಎಲ್ಲದೂ ಆಕಾರ ಹೋಗಿಬಿಡುತ್ತೆ. ನೋಡಿ, ಇಲ್ಲಿ ಮಧ್ಯಭಾಗದಲ್ಲಿ ಬಿಸಿ ಜಾಸ್ತಿ ಇರುತ್ತಲ್ವ, ಹಾಗಾಗಿ ತೆಗೆಯೋಕ್ಕೆ ಬರ್ತಾ ಇಲ್ಲ. ಕರಂ ಕುರುಮ್ ಅನ್ನೋ ಅವಲಕ್ಕಿ ಚಿಕ್ಕಿ ಅಂದರೆ ಪೋಹ ಚಿಕ್ಕಿ ರೆಡಿ ಆಯಿತು. ಇದು ಬಿಸಿ ಇರೋದ್ರಿಂದ ನನಗೆ ಈಗ ಟಕ್ ಅಂತ ಮುರಿಯಲಿಕ್ಕೆ ಆಗ್ತಾ ಇಲ್ಲ. ಆರಿದರೆ ಇದು ತುಂಬ ಬಿಸಿ ಇದೆ. ಈ ಸಕ್ಕರೆ ಪಾಕ ಮತ್ತು ಮೈಗೆ ತಾಗಿದ್ರು ಅಂದರೆ ಕೈಗೆಲ್ಲಾದರೂ ತಾಗಿದ್ರೂ ಉರಿ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ತುಂಬ ಆರಿದ ಮೇಲೆ ಮಾಡಿ. ನಾನಿಲ್ಲಿ ಲೈವ್ ಆಗಿರೋದ್ರಿಂದ ನಿಮಗೆ ತೋರಿಸೋಣ, ಸುಮ್ಮನೆ ಇದನ್ನು ಯಾಕೆ ತೋರಿಸ್ತಾ ಇರೋದು ಅಂತ ಈ ರೀತಿ ಬೇಗನೆ ತೆಗೆದೆ. ಇಲ್ಲಾಂದರೆ ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವೋ ಅಲ್ಲಿ ಇದನ್ನು ತೆಗಿಬಹುದು. ನೋಡಿ, ನಾನು ಇದನ್ನು ತಿಂದು ತೋರಿಸ್ತೀನಿ. ನಾನು ಚಿಕ್ಕ ಚೂರನ್ನು ಬಾಯಲ್ಲಿ ತಿಂದು ತೋರಿಸ್ತೀನಿ ಯಾವ ರೀತಿ ಕರಂ ಕರಂ ಆವಾಜ್ ಬರುತ್ತೆ ಅಂತ. ಕೇಳಿಸ್ತಾ ಇದೆ ಅಲ್ವಾ? ಅವಲಕ್ಕಿ ಘಮದ ಜೊತೆಗೆ ಈ ಗೋಡಂಬಿ, ಕೊಬ್ಬರಿ, ಎಳ್ಳು ಇವೆಲ್ಲ ಪಂಪ್ಕಿನ್ ಸೀಡ್ಸ್ ಇವೆಲ್ಲದ ರುಚಿ ಬಂದಿದೆ. ಈ ರುಚಿಯಾದ ಈ ಅವಲಕ್ಕಿ ಚಿಕ್ಕಿ ಪೋಹ ಚಿಕ್ಕಿಯನ್ನು ನೀವು ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ಹೇಳೋಕೆ ಮರೆಯದಿರಿ. ಹಾಗೆ ನಾನು ಕಳೆದ ವಾರ ಹೆಸರು ಬೇಳೆದೊಂದು ಸಿಹಿ ಮಾಡಿದ್ದೆ. ಅದರ ಹೆಸರು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲಾಗಿತ್ತು. ಆದರೆ ಅದಕ್ಕೆ ತುಂಬ ಮಂದಿ ಪೀಠ ಅಂತೇಳಿ ಕರೀತಾರೆ, ಬಂಗಾಲಿ ಸ್ವೀಟ್ ಅಂತೇಳಿ, ಜಾಮೂನ್ ಹೇಳ್ಬೋದು, ಮೋದಕ ಅನ್ಬೋದು, ಹೀಗೆ ಬೇರೆ ಬೇರೆ ಹೆಸರಿಂದ ಕರಿಬೋದು ಅಂತ ಹೇಳಿದರು. ಹೀಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇಂಥ ವಿಡಿಯೋ ಮಾಡೋಕ್ಕೆ ಉತ್ಸಾಹವನ್ನು ಕೊಡುತ್ತೆ. ಈ ಅಮೂಲ್ ಕನ್ನಡ ಪೇಜ್ನವರು ಲೈವ್ ಅಡುಗೆ ಮಾಡೋಕ್ಕೆ ಇದೊಂದು ಅವಕಾಶವನ್ನು ಕೊಟ್ಟಿದ್ದು ತುಂಬ ಹೆಮ್ಮೆಯ ವಿಷಯ ಆಗಿರುತ್ತೆ. ಹಾಗಾಗಿ ಅಮೂಲ್ ಕನ್ನಡ ಪೇಜ್ನ ತಂಡದವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮಗೆ ನೇರ ಸಂಪರ್ಕದಲ್ಲಿರುವವರು ನಂದಿನಿ ಮತ್ತು ಸಮೀರ್ ಅವರು. ಇದರ ಹಿಂದೆ ಅನೇಕರ ಶ್ರಮ ಇದೆ. ಆದರೆ ನಮಗೆ ಕಣ್ಣಿಗೆ ಕಾಣೋರು ಅಂದರೆ ನಮಗೆ ನೇರ ಸಂಪರ್ಕದಲ್ಲಿರೋರ ಹೆಸರು ಅಷ್ಟೇ ಹೇಳ್ತಾ ಇದ್ದೀನಿ. ಹಾಗಾಗಿ ಅಮೂಲ್ ಕನ್ನಡ ಪೇಜ್ನವರು ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಯಾರ್ಯಾರು ಲೈವ್ ಬಂದಿದ್ದೀರೋ ಅಥವಾ ಆಮೇಲೆ ಯಾರ್ಯಾರು ನೋಡ್ತೀರೋ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಈ ಅವಲಕ್ಕಿ ಚಿಕ್ಕಿ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಅಮೂಲ್ ಪ್ರಾಡಕ್ಟನ್ನು ಉಪಯೋಗಿಸಿ ಮಾಡಿದಂತಹ ಈ ವಿಡಿಯೋ ನಿಮಗೂ ಖುಷಿ ಆದರೆ, ಹಾಗೆ ನೀವು ಮಾಡೋಕ್ಕೆ ಇಷ್ಟಪಟ್ಟರೆ ಕಮೆಂಟ್ ಮಾಡಿ. ಯಾರು ಬೇಕಿದ್ರೂ ಇದರಲ್ಲಿ ಅಡುಗೆಯನ್ನು ಮಾಡಬಹುದು. ಅಮೂಲ್ ಪ್ರಾಡಕ್ಟನ್ನು ಉಪಯೋಗಿಸಿ
ಅಡುಗೆಯನ್ನು ಮಾಡಬೇಕಾಗತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಅವಲಕ್ಕಿ ಚಿಕ್ಕಿಯನ್ನು ಆನ್ಲೈನ್ ಮೂಲಕ ಕಳಿಸಿ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.